ನಾಗರಾಜಾಚಾರ್ ಅವರೇ, ಈ ಸ್ಲ್ಯಾಬ್ಗಳ ವಿಚಾರದಲ್ಲಿ ನಾವು ಸೇವಿಂಗ್ ಎಕಾನಮಿಯಿಂದ ಸ್ಪೆಂಡಿಂಗ್ ಎಕಾನಮಿಗೆ ನಾವು ಶಿಫ್ಟ್ ಆಗಬಹುದಾಗತ್ತಾ? ಪಾಯಿಂಟ್ ನಂಬರ್ 1. ಪ್ರತಿ ತಿಂಗಳು ನಾವು ಏನು ಕೇಳ್ತಾ ಇದ್ವಿ ಅಂತ ಹೇಳಿದ್ರೆ, ಒಂದೇನು ನ್ಯೂಸ್ ಬಂದಾಗ GST ಸಂಗ್ರಹದಲ್ಲಿ ದಾಖಲೆ, ಜೂನ್ನಲ್ಲಿ ದಾಖಲೆ, ಜುಲೈನಲ್ಲಿ ದಾಖಲೆ, ಮಾರ್ಚ್ನಲ್ಲಿ ದಾಖಲೆ. ಅವಾಗ ಏನಾಗ್ತಿತ್ತು, ಸಡನ್ನಾಗಿ ಕೆಲ ಎಕನಾಮಿಸ್ಟ್ಗಳ ಹತ್ರ ನಾನು ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ MSME ಸೆಕ್ಟರನ್ನು ನಾನು ಮಾತಾಡಿಸ್ತಾ ಇದ್ದೆ, ಸಣ್ಣ ಕೈಗಾರಿಕಾ ಉದ್ಯಮಿಗಳನ್ನು ನಾನು ಮಾತಾಡಿಸ್ತಾ ಇದ್ದೆ. ಕೆಲವರು ಹೇಳ್ತಾ ಇದ್ರು, ಇಂಡಿಯನ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸಾವಿರಾರು ಕಾರ್ಖಾನೆಗಳು ಮುಚ್ಚೋಗ್ಬಿಟ್ಟು ಸ್ವಾಮಿ, ಈ GST ಹೊಡೆತ ತಡ್ಕೊಳಕ್ಕಾಗಲಿಲ್ಲ, ಮೊನಾಪೊಲಿ ಆಗ್ತಾ ಇದೆ, ಕೆಲವು ಉಳ್ಳ ಉದ್ಯಮಿಗಳ ಪಾಲ್ಗೆ ಇವೆಲ್ಲ ತೆಕ್ಕೆಗೆ ಹೋಗ್ತಾ ಇದೆ, ಕಚ್ಚಾ ವಸ್ತು, ನೂಲು, ಇನ್ಯಾವುದೋ ಒಂದಷ್ಟು ಬಿಡಿ ಭಾಗಗಳು, ಇವುಗಳ ಮೇಲೆ GST ಜಾಸ್ತಿ ಆಯಿತು ಅಂತ ಒಂದು ವಾದ ಇತ್ತು. ಇನ್ನೊಂದು ಕಡೆ ಚೆಕ್ ಮಾಡ್ಕೊಂಡು GST ಕಲೆಕ್ಷನ್ ಜಾಸ್ತಿ ಆಯಿತು. GST ಕಲೆಕ್ಷನ್ ಜಾಸ್ತಿ ಆದಾಗ ಜನಗಳ ಮನಸ್ಸಲ್ಲಿ ಏನು ಬರ್ತಾ ಇತ್ತು ಅಂತ ಹೇಳಿದ್ರೆ, ಎಕಾನಮಿ ತುಂಬ ಚೆನ್ನಾಗೇನೋ ಡೆವಲಪ್ ಆಗ್ತಿರಬೇಕು ಅಂಥೇಳಿ. ಬಟ್ ಕೆಲವರು ಹೇಳಿದ್ರು, ಇಲ್ಲ ಸ್ವಾಮಿ, ಕೆಲವು ಗೂಡ್ಸ್ಗಳ ಮೇಲೆ ಹೆಚ್ಚಿನ GST ಹಾಕಿದಾಗ ಆಬ್ವಿಯಸ್ಲಿ ತೆರಿಗೆ ಸಂಗ್ರಹ ಜಾಸ್ತಿ ಆಗಬೇಕು. ತೆರಿಗೆ ಸಂಗ್ರಹ ಜಾಸ್ತಿ ಆಗುವುದೇ ಆರ್ಥಿಕ ಅಭಿವೃದ್ಧಿಗೆ ಮಾನದಂಡ ಅಲ್ಲ. ಸಂಪತ್ತಿನ ಹಂಚಿಕೆ, ಎಷ್ಟು ಜನ ಅದರಲ್ಲಿ ಕೆಲಸ ಮಾಡ್ಲಿಕ್ಕೆ ಶಕ್ತರಾಗ್ತಾ ಇದ್ದಾರೆ, ಎಷ್ಟು ಜನ ಉದ್ಯಮಿಗಳು ಕೆಲಸ ಕೊಡೋಕ್ಕೆ ತಾಕತ್ತು ಬರ್ತಾ ಇದೆ, ಅದು ಕೂಡ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಇವರು 120 ಲಕ್ಷ ಕೋಟಿ GST ಸಂಗ್ರಹ ಆಗಿದೆ ಅಂದರು. ಅಟ್ ದ ಸೇಮ್ ಟೈಮ್ ಇದೇ ಕಾಂಗ್ರೆಸ್ನವ್ರು ಮಾತಾಡ್ತಿರ್ತಾರೆ, 200 ಲಕ್ಷ ಕೋಟಿ 210 ಲಕ್ಷ ಕೋಟಿವರೆಗೂ ಸಾಲ ಮಾಡಿದ್ದಾರೆ ರೀ, ಈ ಸಂಗ್ರಹ ಜಾಸ್ತಿ ಆದ್ಮೇಲೆ ಸಾಲ ತೀರಿಸಬೇಕಾಗಿತ್ತಲ್ವಾ, ಇದರಲ್ಲಿ ಯಾವ್ದು ನಂಬೋಣ ಅಂತ ಇದೊಂದು ವಾದ ಇದೆ. ನಾನು ಜನಸಾಮಾನ್ಯನ ಪಾರ್ಟಿಗೆ ಬರ್ತಾ ಇದ್ದೀನಿ. ಈಗ ಜನಸಾಮಾನ್ಯನಿಗೆ ಈಗ ಕೆಲವರು ಹೇಳ್ತಾರೆ, ಅಲ್ಲ ರೀ, ಇವರು ಜಾಸ್ತಿ ಮಾಡಿದವರೇ ಇವರು, ಹಾಲಿಗೂ ಹಾಕಿದ್ರು, ಬ್ರೆಡ್ಗೂ ಹಾಕಿದ್ರು, ಪರೋಟಾಗೂ ಹಾಕಿದ್ರು, ಚಿಪ್ಸ್ಗೂ ಹಾಕಿದವರೇ ಇವರು. ಅಂದರೆ ಹಾಕಿದವ್ರು ಮೊದಲಿನ ಎಲ್ಲ ತೆರಿಗೆ ಎಲ್ಲ ಫ್ರೀ ಇತ್ತಾ, ಝೀರೋ ಇತ್ತಾ? ನೋ. GST ಬಗ್ಗೆ ಅಥವಾ ತೆರಿಗೆ ಬಗ್ಗೆ ಒಂದು ಒಳ್ಳೆ ಮಾತಿದೆ ಸರ್. ಹೂವಿನಲ್ಲಿ ಮಕರಂದ ಹೀರಿದಂಗೆ ಇರಬೇಕಂತೆ ದುಂಬಿ ಅಥವಾ ಚಿಟ್ಟೆ, ಗೊತ್ತಾಗಲೇಬಾರ್ದು ತೆರಿಗೆ ತೊಗೊಳ್ಳೋದು. ಹೂವನ್ನೇ ಹಿಸುಕಿ ರಸ ಹಿಂಡದಂಗೆ ಮಾಡಬಾರ್ದು ಅಂತ ಒಂದು ತೆರಿಗೆ ವಿಚಾರದಲ್ಲಿ ಒಂದು ಮಾತಿದೆ. ಸೊ ಇದರಲ್ಲಿ ಹಾಕೋದು ಇವರೇ, ತೆಗಿಯೋದು ಇವರೇ, ನಾವು ಒಳ್ಳೇದು ಮಾಡಿದ್ವಿ ಅಂತ ಹೇಳೋರು ಇವರೇ. ಇದಿದೆಯಾ ಇದರಲ್ಲಿ, ಅಥವಾ ನಿಜವಾಗಿಯೂ ಈ ಬಾರಿ ಮಾಡಿರ್ತಕ್ಕಂಥದ್ದು ಈಗೇನು ಇಳಿಸಿದ್ದಾರಲ್ಲ, ಕೆಲವು 0% ತಂದಿದ್ದಾರೆ, ಕೆಲವು 18 to 5%ಗೆ ಬಂದಿರಬಹುದು, ಇದೇ ಯಾವ ಥರ ಅನುಕೂಲ ಆಗುತ್ತೆ ಅಂತ? ಪ್ರಥಮದಲ್ಲಿ 8 ವರ್ಷಗಳ ನಂತರ ಮಹತ್ತರವಾದ ಒಂದು ಬದಲಾವಣೆ. ಓಕೆ, ಪಕ್ಷ ಯಾವುದೇ ಇರಲಿ, ಹೇಗೆ ಇರಲಿ, ಸಾಮಾನ್ಯ ನಾಗರಿಕನಿಗೆ ಹೆಲ್ಪ್ ಆಗುತ್ತೆ, ಒಬ್ಬ ಗ್ರಾಹಕನಿಗೆ, ಒಬ್ಬ ಡೀಲರ್ಸ್ಗೂ ಕೂಡ ಇದು ಎಲ್ಲ ರೀತಿಯಲ್ಲೂ ಒಂದು ಬದಲಾವಣೆ ಆಗುವಂಥ ಒಂದು ಸಂದರ್ಭ. ಹಾಗಾಗಿ ಈ ಒಂದು ಏನು ಅನೌನ್ಸ್ಮೆಂಟ್ ಇದೆ, ಈ ನಿನ್ನೆ ನಡೆದ GST ಕೌನ್ಸಿಲ್ ಮೀಟಿಂಗ್ ಸಭೆ ಏನಿದೆ, ಅದರ ನಿರ್ಧಾರಗಳೇನಿದೆ, ನಾವೆಲ್ಲರೂ ಕೂಡ ಪ್ರಥಮವಾಗಿ ಅದನ್ನು ವೆಲ್ಕಮ್ ಮಾಡುವಂಥ ಒಂದು ನಿರ್ಧಾರವನ್ನು ತಗೋಬೇಕಾಗುತ್ತೆ. ಇಲ್ಲಿ ರೇಟ್ ಆಫ್ ಟ್ಯಾಕ್ಸ್ ಏನಿದೆ, GST ಅನ್ನೋದು ನಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಇದು ಪರೋಕ್ಷವಾದ ತೆರಿಗೆ. ಅಂದರೆ ಈ ನೋವೇನಿದೆ ಡೈರೆಕ್ಟ್ ಆಗಿ ಟ್ರೇಡರ್ಗೆ ಬೀಳೋದಿಲ್ಲ. ಯಾರು ವರ್ತಕ ಯಾರಿದ್ದಾನೆ, ಒಂದು 100 ರೂಪಾಯಿ ವಸ್ತುವನ್ನು ಮಾರಾಟ ಮಾಡಿದಾಗ ಅದರ ಮೇಲಿರುವ ತೆರಿಗೆಯನ್ನು ಅವನು ಕಲೆಕ್ಟ್ ಮಾಡಿಬಿಟ್ಟು ಗೌರ್ಮೆಂಟ್ಗೆ ಕಟ್ಟುವಂಥ ಒಂದು ವ್ಯವಸ್ಥೆ. ಇನ್ಕಮ್ ಟ್ಯಾಕ್ಸ್ ಅಲ್ಲಾದರೆ ನನಗೆ ನೇರವಾಗಿ ಬೀರುವಂಥ ತೆರಿಗೆ ಆದರೆ ಇದು ಕಲೆಕ್ಟ್ ಮಾಡಿ ಕಟ್ಟುವಂಥ ತೆರಿಗೆ ಆಗಿರೋದ್ರಿಂದ, ಹೌದು, ಪರೋಕ್ಷವಾಗಿರೋ ತೆರಿಗೆ ಆಗಿರೋದ್ರಿಂದ ಲಿಟ್ರಲಿ ರೇಟ್ ಆಫ್ ಟ್ಯಾಕ್ಸ್ ಏನೇ ಇದ್ರೂ ಕೂಡ ನಾವೊಂದು ವೆಹಿಕಲ್ನ ತೊಗೊಳಕ್ಕೆ ಹೋದಾಗ ಒಂದು ಶೋರೂಮ್ನವ್ರು ಏನು ಮಾಡ್ತಾರೆ ಅಂದರೆ, ಅಲ್ಲಿ ಯಾವುದೇ ಮರ್ಸಿ ಇಲ್ಲದೇನೆ 28% ಹಾಕುವಂಥ ವ್ಯವಸ್ಥೆ ಇತ್ತು. ಕಲೆಕ್ಟ್ ಮಾಡುವಂಥದ್ದು, ಕಟ್ಟುವಂಥದ್ದು, ಅಲ್ಲಿ ಆತನಿಗೆ ನೋವಾಗ್ತಾ ಇರಲಿಲ್ಲ. ಬಹುಶಃ ಇಲ್ಲಿ ಅಲ್ಟಿಮೇಟ್ ಇಂಪ್ಯಾಕ್ಟ್ ಫಾಲ್ಸ್ ಆನ್ ದಿ ಕಸ್ಟಮರ್. ಹಾಗಾಗಿ ಇಲ್ಲಿ ಏನಾಗಿದೆ, ಈ ರೇಟ್ ಆಫ್ ಟ್ಯಾಕ್ಸ್ ರಿಡಕ್ಷನ್ ಅನ್ನೋದು ನೇರವಾಗಿ ಗ್ರಾಹಕನಿಗೆ ಇದರ ಬೆನಿಫಿಟ್ ಸಿಗ್ತಾ ಇರುವಂಥದ್ದು ಪ್ರಥಮ ಆದ್ಯತೆ ಆಗಿದೆ. ಸೊ ನನಗೆ ಒಂದು ಭಯ ಇಲ್ಲಿ ಏನಂದರೆ, ಐ ಆಮ್ ವರಿಡ್ ಆನ್ ಒನ್ ಆಸ್ಪೆಕ್ಟ್. ಫಾರ್ ಎಕ್ಸಾಂಪಲ್ 100 ರೂಪಾಯಿ ಐಟಮ್ಗೆ ನಾವು 128 ಚಾರ್ಜ್ ಮಾಡ್ತಾ ಇದ್ವಿ. ಆರ್ಗನೈಸ್ ಸೆಕ್ಟರಲ್ಲಿ ಖಂಡಿತವಾಗಿ ಇದು ಬೆನಿಫಿಟ್ ಸಿಗುತ್ತೆ, ಒಬ್ಬ ಗ್ರಾಹಕನಿಗೆ ಇದರ ಬೆನಿಫಿಟ್ ಸಿಗುತ್ತೆ. ಅನ್ಆರ್ಗನೈಸ್ ಸೆಕ್ಟರ್ ಕೂಡ ನಮ್ಮಲ್ಲಿ ಸಾಕಷ್ಟು ಇದೆ. ಭಾರತದಂಥ ದೇಶದಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ಗಳ ಪರ್ಸೆಂಟೇಜೇ ಜಾಸ್ತಿ ಇದೆ. ಹೌದು, ಏನಾಗುತ್ತೆ, 100 ರೂಪಾಯಿ ಪ್ಲಸ್ 28 ರೂಪಾಯಿ, 128 ರೂಪಾಯಿ ಅನ್ನುವಂಥದ್ದು ಒಂದು ಸಿಮೆಂಟ್ ಅಂತ ತಗೊಂಡಾಗ ಜನರ ಮನಸ್ಸಲ್ಲಿ ಇವತ್ತು ಸಿಮೆಂಟ್ ರೇಟ್ 128 ಅಂತ ಇತ್ತು. ಸಡನ್ ಆಗಿ ಅವರು 23ನೇ ತಾರೀಕಿನಿಂದ 18ಕ್ಕೆ ಬಂದಾಗ 118 ಆಗಬೇಕಾಗತ್ತೆ. ಇಲ್ಲಿ ಟ್ರೇಡರ್ಸ್ಗಳು ಏನು ಮಾಡ್ತಾರೆ, ಮಾಡುವಂಥ ಸಾಧ್ಯತೆ ಇದೆ ಅಂದರೆ, ಆ ವಸ್ತುವಿನ ಬೆಲೆಯನ್ನು 105, 110 ಮಾಡಿ ಸುಮಾರು 125, 128 ತಂದು ನಿಲ್ಲಿಸುವಂಥ ಎಲ್ಲ ಸಾಧ್ಯತೆ ಇದೆ. ಇದನ್ನ ನಾವು ಕಾನೂನು ಮಾತಿನಲ್ಲಿ ಅನ್ಜಸ್ಟ್ ಎನ್ರಿಚ್ಮೆಂಟ್ ಅಂತ ಹೇಳ್ತೀವಿ. ಅನ್ಜಸ್ಟ್ ಎನ್ರಿಚ್ಮೆಂಟ್ ಅಂದರೆ, ಈ
ಪ್ರಪೋಸಲ್ ಏನಿದೆ, ಇದರ ನೇರ ವರ್ಗಾವಣೆ ಬೆನಿಫಿಟ್ ಏನಿದೆ ಅದನ್ನು ತಲುಪದೆ, ಯಾಕಂದರೆ ಭಾರತದಲ್ಲಿ ಒಂದು ವ್ಯವಸ್ಥೆ ಏನು ಅಂದರೆ ರೇಟ್ ಬಗ್ಗೆ ಜಾಸ್ತಿ ಕಂಟ್ರೋಲ್ ಇಲ್ಲ. ರೇಟನ್ನು ಆ ವರ್ತಕ ಏನಿದ್ದಾನೆ ಅವನು ರೇಟ್ ಮಾಡುವಂಥ ಅಥಾರಿಟಿ ಅವನಿಗಿರೋದ್ರಿಂದ ರೇಟನ್ನು ಇನ್ಕ್ರೀಸ್ ಮಾಡಿದಾಗ, ಈ ಟ್ಯಾಕ್ಸ್ ರೇಟ್ ಕಡಿಮೆ ಆದಾಗ ಎಲ್ಲೋ ಒಂದು ಕಡೆ ವರ್ತಕರು ಇದರ ಲಾಭವನ್ನು ಮಿಸ್ಯೂಸ್ ಮಾಡುವಂಥ ಸಾಧ್ಯತೆ ಕೂಡ ಈ ಬಗ್ಗೆ ಇರಬಹುದು ಅನ್ನುವಂಥ ಒಂದು ಆತಂಕ ಬಹುಶಃ ನಮ್ಮ ಆರ್ಥಿಕ ವಲಯದಲ್ಲಿ ಓಡಾಡ್ತಾ ಇದೆ. ಈ ಗೌಡ್ರೆ, ಎರಡು ವಿಚಾರ ಇದರಲ್ಲಿ. ಒಂದು, ನೀವು ಆವಾಗಲೇ ಮಾತಾಡಿದ್ರಿ, ಅಂದರೆ ಹಿಂದೆ ನೀವು ಮಾತಾಡಿದ್ದೇನು ಅಂತ ಹೇಳಿದ್ರೆ, ನಮಗೆ GST ಜಾರಿ ತೆರಿಗೆ ನಷ್ಟವನ್ನು ಸರಿದೂಗಿಸ್ತೀವಿ ಅಂತ ಹೇಳಿದ್ರು, ಅದನ್ನು ಇವರು ಮಾಡಲಿಲ್ಲ, ನಮಗೆ ನಷ್ಟ ಆಯಿತು. ಈಗ 48,000 ಕೋಟಿ ನಮಗೆ ಸ್ಟ್ರೈಟ್ ಅವೇ ಲಾಸ್ ಆಗುತ್ತೆ ಅಂತ ನೀವು ಹೇಳ್ತಿದ್ದೀರಲ್ಲ, ಇದಕ್ಕೇನು ಖಾತ್ರಿ ಸಿಕ್ಕಿದೆ ನಿಮಗೆ? ಯೂಶ್ವಲಾಗಿ GST ಕೌನ್ಸಿಲ್ ಬಗ್ಗೆ ಒಂದು ಇನ್ ಜನರಲ್ ಒಂದು ಮಾತಿದೆ, ಎಲ್ಲರೂ ಇರ್ತಾರೆ ರೀ, ನಮ್ಮ ಕೃಷ್ಣ ಬೈರೇಗೌಡರು ಇದ್ದಾರೆ, CM ಹೋಗಬೇಕು, ಅವ್ರ ಬದಲಿಗೆ ಇವ್ರು ಹೋಗ್ತಾ ಇರ್ತಾರೆ ಅಂತ ಮಾತಾಡ್ತಾರೆ. ಬಟ್ GST ಕೌನ್ಸಿಲ್ ಅನ್ನೋ ವಿಚಾರದಲ್ಲಿ ಒಂದು ನಿರ್ಧಾರ ಆಗಬೇಕು ಅಂದರೆ 4ನೇ 3 ಭಾಗ ಮತಗಳು ಯಾರ ವಿಚಾರದಲ್ಲಿ, 1ನೇ 3 ಭಾಗ, 3ನೇ 1 ಭಾಗ ಇದ್ರದ್ದು ಯಾರ ವಿಚಾರದಲ್ಲಿ ಡಿಸೈಡ್ ಆಗಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಯಾರು ಹೋಲ್ಡ್ ಜಾಸ್ತಿ, ಕೇಂದ್ರದ್ದೇ ಹೋಲ್ಡ್ ಜಾಸ್ತಿ ಇದೆ. ನಮ್ಮ ಮತಗಳು ಅಷ್ಟು ವರ್ಕೌಟ್ ಆಗಲ್ಲ, ಅದು ಗೊತ್ತಿರ್ತಕ್ಕಂಥ. ಎಲ್ಲರೂ ಏನು ಮಾಡ್ಬಿಡ್ತಾರೆ, ಮರೆ ಮಾಚಿಬಿಡ್ತಾರೆ, ಇದು ಕೃಷ್ಣ ಬೈರೇಗೌಡರು ಇದ್ದಾರೆ ರೀ, ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರು ಹೇಳ್ಬೇಕಾಗಿತ್ತು ಮಾಡಬೇಕಾಗಿತ್ತು ಅಂದ್ಬಿಡ್ತಾರೆ. ಬಟ್ ಮತ ಅಂತ ಹಾಕ್ತಾ ಕೇಂದ್ರದ್ದೇ ನಡೆಯೋದಲ್ಲ. ಹೆಚ್ಚು ಕಡಿಮೆ 71% ಅವ್ರದ್ದೇ ಅಲ್ಲಿ ಓಟ್ಗಳಿರ್ತವೆ, ಅವ್ರದ್ದೇ ನಡೀಬೇಕು. ಇದು ವಾಸ್ತವ, ಯಾರು ಸರ್ಚ್ ಮಾಡಿದ್ರು ಇದೇ ನಿಜ ಇದು. ಸೊ ಹೀಗಿದ್ದಾಗ ನಿಮ್ಮ 48,000 ಕೋಟಿ ಲಾಸ್ ಆಯಿತು ಅಂತ ಹೇಳಿದ್ರಲ್ಲ, ಇದರಿಂದ ಯಾವ ಬೆಲೆ ಏರಿಕೆ ಕಾರಣದಿಂದಾಗಿ ಆಮ್ ಆದ್ಮಿ ಪಕ್ಷದ ಕಡೆಯಿಂದ, ನಿಮ್ಮ ಕಡೆಯಿಂದ, ನೆಕ್ಸ್ಟ್ BJP ಕಡೆಯಿಂದ ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿ ಬೆಲೆ ಏರಿಕೆ ಆಯಿತು, ಅವನಿಗೇನು ಎಟಕ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ರು. ಹೌದು, ಅಪ್ಯಾಯಮಾನ ಅನಿಸ್ತು ಗ್ಯಾರಂಟಿ ಯೋಜನೆ, ಏನೋ ಬೆಲೆ ಜಾಸ್ತಿ ಆಗಿಬಿಟ್ಟಿತ್ತು, ಇವ್ರನ್ನ ಕೊಡ್ತಾವ್ರಪ್ಪ, ಇವ್ರು ಓಟ್ ಹಾಕೋಣ ಅಂತೇಳಿ. ಈಗ 48,000 ಕೋಟಿ ನಿಮಗೆ ಖೋತ ಆದರೆ ಗ್ಯಾರಂಟಿ ಯೋಜನೆ ಕತೆ ಏನು ಮಾಡ್ತೀರಿ? ಖಂಡಿತ. ಈಗ ಒಂದು ಎಷ್ಟೇ ಖೋತ ಆದರೂ, ಏನೇ ನಷ್ಟ ಆದರೂ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ, ಗ್ಯಾರಂಟಿ ಯೋಜನೆಗಳು ಮುಂದುವರಿತವೆ. ಆದರೆ ಕೇಂದ್ರ ಸರ್ಕಾರ ಯಾವಾಗ GST ಇಂಪ್ಲಿಮೆಂಟೇಷನ್ ಮುಂಚೆನೂ ಕೂಡ ಎಲ್ಲ ರಾಜ್ಯಗಳ ಚರ್ಚೆ ಮಾಡಿ ಈ GST ಇಂಪ್ಲಿಮೆಂಟೇಷನ್ ಆಗೋದ್ರ ಮುಖಾಂತರ ರಾಜ್ಯಗಳಿಗೆ ಹಣಕಾಸಿನ ಆರ್ಥಿಕ ಹೊಡೆತ ಬೀಳ್ತದೆ, ತೆರಿಗೆ ಸಂಗ್ರಹ ಕಡಿಮೆ ಆಗ್ತದೆ, ಆಗೋ ನಷ್ಟವನ್ನು ಕೂಡ ಭರ್ತಿ ಮಾಡಿಕೊಡ್ಬೇಕು ಅಂತ ಹೇಳಿ 5 ವರ್ಷಗಳ ಕಾಲ ಭರ್ತಿ ಮಾಡ್ಕೊಡ್ತೀವಿ ಅಂತೇಳಿ ಮಾಡಿದ್ರು. ತದನಂತರ ಕೂಡ ನಮಗೆ ನಷ್ಟ ಆಗ್ತಾ ಇದೆ, ಅದನ್ನು ಸರಿದೂಗ್ಸಕ್ಕಾಗಲ್ಲ ಪರ್ಸೆಂಟೇಜ್ ವೈಸ್ ಅಂದಾಗ ಅವ್ರು ನಮಗೆ ಯಾವುದೋ ವಿಶೇಷವಾದ ಅನುದಾನವನ್ನಾಗಲಿ ವಿಶೇಷವಾದ ಪ್ಯಾಕೇಜ್ ಯಾವುದನ್ನು ಕೊಡಲಿಲ್ಲ. ಆದರೆ ಈಗ ಆಗೋ ನಷ್ಟಕ್ಕೆ ಕೇಂದ್ರ ಸರ್ಕಾರ ಕೇವಲ ನಮ್ಮ ರಾಜ್ಯಗಳಿಗೆ ಆಗೋ ನಷ್ಟ ನಾವು ಕೇಳ್ತೀವಿ, ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ ನಷ್ಟ ಆಗುತ್ತೆ. ಅವ್ರೇನ್ ಮಾಡಬೇಕು, ಎಲ್ಲ ರಾಜ್ಯಗಳಿಗೆ ಒಂದು ಅನುಪಾತದಲ್ಲಿ ಅವರು ಹಂಚಿಕೆ ಮಾಡಬೇಕು, ಅಥವಾ ಏನು ನಷ್ಟ ಆಗುತ್ತೆ ಅದನ್ನ ಬರ್ಸ್ಕೊಡ್ಬೇಕು ಅನ್ನೋದು ನಾವು ಆಲ್ರೆಡಿ ಡಿಮ್ಯಾಂಡ್ ಮಾಡಿದೀವಿ. ಅದು ಏನು ನಷ್ಟ ಆಗುತ್ತೆ ಅದನ್ನ ಭರ್ತಿ ಮಾಡ್ಕೊಳ್ಳೋ ಜವಾಬ್ದಾರಿ ಕೇಂದ್ರ ಸರ್ಕಾರದ ಇದೆ. ಯಾಕಂದ್ರೆ ನೋಡಿ, ನಾವು ಕೇಂದ್ರ ಸರ್ಕಾರಕ್ಕೆ ಇಲ್ಲಿಂದ ನಾವು 4 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕಟ್ಟಿದ್ರು ಕೂಡ ನೀವು ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, ಸೆಸ್ಸು, GST ಬೇರೆ ಎಲ್ಲಾ ತರದಿಂದ ಕೂಡ ಕೇಂದ್ರಕ್ಕೆ 4 ಲಕ್ಷ ಕೋಟಿ ರೂಪಾಯಿ ವಾರ್ಷಿಕವಾಗಿ ಹೋಗುತ್ತೆ. ನಮ್ಗೆ ವಾಪಸ್ ಬರೋದೆಷ್ಟು 60,000 ಕೋಟಿ ರೂಪಾಯಿ ಮಾತ್ರ. ಅದು ಹಂಚಿಕೆನಲ್ಲಿ 32,000 ಕೋಟಿ ರೂಪಾಯಿ ನಮಗೆ ಪಾಲು, 28,000 ಕೋಟಿ ರೂಪಾಯಿ ನಮಗೆ ವಿಶೇಷ ಅನುದಾನಗಳು, ಯೋಜನೆಗಳ ಮುಖಾಂತರ ಬರುತ್ತೆ. ಇದಲ್ಲದೆ ನಮಗೆ ಯಾಕಂದ್ರೆ ಪರ್ಸೆಂಟೇಜ್ ಅಂತ ಲೆಕ್ಕ ಹಾಕಿದಾಗ ನಿಮಗೆ 100 ರೂಪಾಯಿ ಕೊಟ್ಟರೆ 13 ರೂಪಾಯಿ 14 ರೂಪಾಯಿ ನಮ್ಗೆ ವಾಪಸ್ ಬರುತ್ತೆ ಅನ್ನೋದು ಅಷ್ಟೇ ಇರೋದು. ಸೊ ನಾವು ಈ ತಾರತಮ್ಯ, ಈ ರಾಜ್ಯಕ್ಕೆ ಆಗೋ ನಷ್ಟ ಮತ್ತೆ ಇದೆಯಲ್ಲ, ಆರ್ಥಿಕ ಹೊರೆ ಇದೆಯಲ್ಲ, ಅದನ್ನು ಸರಿದೂಗಿಸಬೇಕಂತ ಮುಂಚೆನೇ ಹೋರಾಟ ಮಾಡ್ತಿದ್ದೀವಿ. ನಮ್ಗೆ 14ನೇ ಹಣಕಾಸಿನ ಆಯೋಗದಲ್ಲೂ ಅನ್ಯಾಯ ಆಗಿದೆ, 15ನೇ ಹಣಕಾಸಿನ ಆಯೋಗದಲ್ಲೂ ಅನ್ಯಾಯ ಆಗಿದೆ. ನಮ್ಗೆ ಅದಕ್ಕಾಗಿ ಈ GST ಕೂಡ ನಮಗೆ ಅನ್ಯಾಯ ಆಗಬಾರದು. ಹಂಗಾಗಿ ನಮಗೆ ಹಣಕಾಸನ್ನು ಏನು ನಷ್ಟ ಆಗ್ತದೆ ಭರ್ತಿ ಮಾಡಿಕೊಡಿ ಅಂತ ಮನವಿ ಆಲ್ರೆಡಿ ಮಾಡಲಾಗಿದೆ. ಸೊ ಅದಕ್ಕೆ ಒತ್ತಡ ಕೂಡ ಹಾಕ್ಬೇಕಾಗುತ್ತೆ, ಎಲ್ಲ ರಾಜ್ಯಗಳು ಒತ್ತಡ ಹಾಕ್ಬೇಕಾಗ್ತದೆ. ಕೇಂದ್ರ ಸರ್ಕಾರ ಕೂಡ ಇದನ್ನ ಪರಿಗಣನೆ ಮಾಡಿ ಎಲ್ಲ ರಾಜ್ಯಗಳಿಗಾಗೋ ನಷ್ಟವನ್ನ ಭರ್ತಿ ಮಾಡಿಕೊಡ್ಬೇಕು. ನೋಡಿ, ಈಗ ನಮಗೆ ನಾವು 15ನೇ ಹಣಕಾಸಿನ ಆಯೋಗದ ಪ್ರಕಾರ ರಾಜ್ಯಕ್ಕೆ ಅದು 5,495 ಕೋಟಿ ರೂಪಾಯಿ ಮಧ್ಯಂತರವಾಗಿ ಕೊಡಿ ಅಂತ ಹೇಳಿದ್ರು. ಅದು ಬರಲಿಲ್ಲ. ಮಾನ್ಯ ಯಡಿಯೂರಪ್ಪನವರು, ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ರು, ಇವರು ತಗೊಂಡ್ಬರ್ಲಿಲ್ಲ, ಅವ್ರು ಕೊಡ್ಲಿಲ್ಲ. ಅಂತಿಮ ವರದಿನಲ್ಲಿ 3,000 ಕೋಟಿ ರೂಪಾಯಿ ಪೆರಿಫೆರಲ್ ರಿಂಗ್ ರಸ್ತೆಗೆ, 3,000 ಕೋಟಿ ರೂಪಾಯಿ ಕೆರೆಗಳ ಅಭಿವೃದ್ಧಿಗೆ ಅಂತೇಳಿ 6,000 ಕೋಟಿ, ಒಟ್ಟು 11,495 ಕೋಟಿ ರೂಪಾಯಿ ನಮಗೆ ಬರಲಿಲ್ಲ. ಅವ್ರು ಕೊಡ್ಲಿಕ್ಕೆ ಸರ್ಕಾರ ಕೊಡ್ಲಿಲ್ಲ. ಇಲ್ಲಿನೇ ಕರ್ನಾಟಕದಲ್ಲೇ ಅವ್ರು ರೆಪ್ರೆಸೆಂಟ್ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು. ಆದ್ರೂ ಕರ್ನಾಟಕಕ್ಕೆ ಅನ್ಯಾಯವನ್ನ ಅವರೇ ನಿಂತು ಮಾಡ್ತಾ ಇದ್ದಾರೆ, ನ್ಯಾಯವನ್ನು ಮಾಡ್ತಾ ಇದ್ದಾರೆ. ಸೊ ಆ ರೀತಿಯಾಗಿ ಎಷ್ಟೊಂದು ಈಗ ಬಜೆಟ್ ಅಲ್ಲಿ 5,300 ಕೋಟಿ ರೂಪಾಯಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಣೆ ಮಾಡಿದ್ರು ಕೇಂದ್ರ ಸರ್ಕಾರದಿಂದ, 1 ರೂಪಾಯಿ ಬಿಡಿಗಾಸು ಕೂಡ ಬಿಡಲಿಲ್ಲ. ಈ ರೀತಿಯಾಗಿ ಅವರು ನಿರಂತರವಾಗಿ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾನೆ ಇದ್ದಾರೆ. ಈ ಬಾರಿ ಕೂಡ ಈ GST ನಷ್ಟದಿಂದ ರಾಜ್ಯಕ್ಕೆ ಅನ್ಯಾಯವನ್ನ ಮಾಡ್ಲಿಕ್ಕೆ ಬಿಡಬಾರದು. ರಾಜ್ಯ ಸರ್ಕಾರನು ಒತ್ತಡ ಮಾಡುತ್ತೆ. 28 ಸಂಸದರು ಇಲ್ಲಿಂದ ಯಾರ್ಯಾರು ರೆಪ್ರೆಸೆಂಟ್ ಮಾಡ್ತಾರೆ, ಸಚಿವರುಗಳು, BJP ಸಚಿವರುಗಳು ಎಲ್ಲರೂ ರಾಜ್ಯದ ಪರವಾಗಿ ಹಿತವನ್ನ ಕಾಪಾಡಲಿಕ್ಕೆ ಹೋರಾಟ ಮಾಡಲೇಬೇಕು.